ಏನು ನಾವು ಇವತ್ತು ಇಲ್ಲಿ ಚಳುವಳಿ ಮಾಡ್ತಾ ಇರೋದು ಮದ್ದೂರು ತಾಲೂಕು ಲೋಕಸಭಾ ಬ್ರಾಂಚ್ಗೆ, ಮಳವಳ್ಳಿ ತಾಲೂಕು, ಮದ್ದೂರು ತಾಲೂಕು, ಆಮೇಲೆ ಕೊನೆ ಭಾಗಕ್ಕೆ ಕೊಪ್ಪ ಕಡೆ ನೀರು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಅದು ಏನಾಗೈತೆ ಅಂದರೆ ಲೋಕಸಭಾ ನಾಲೆನ ನಮ್ಮ ಜನಪ್ರತಿನಿಧಿಗಳು ಮದ್ದೂರು ಶಾಸಕರು ಹೇಳಿದ್ರು ಅಂತ ಈಗ ಕಾಮಗಾರಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ತಿಳ್ಕೊಳ್ಳಿ, ಪತ್ರಿಕಾ ಮಾಧ್ಯಮದವರು, ಈ ತಿಂಗಳು ಕೊನೆಗೆ ನಾಟಿ ಮಾಡಲಿಲ್ಲ ಅಂದರೆ ಭತ್ತ ಆಗಲ್ಲ. ಮಕೆ ಮಳೆಗೆ ನಾವೆಲ್ಲ ಹಿಂದೆ ಹೇಳ್ತಿದ್ದು, ಮಕೆ ಮಳೆಗೆ ನಾಟಿ ಆಗಲಿಲ್ಲ ಅಂದರೆ ಭತ್ತ ಆಗಲ್ಲ, ಎಲ್ಲ ಚಳಿಗೆ ಸಿಗಾಕತ್ತದೆ, ಒಡೆನೇ ಸರಿಯಾಗಿ ಹೊಡೆಯೋದಿಲ್ಲ. ಇಂಥ ಕನಿಷ್ಠ ಜ್ಞಾನ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ. ನಾನು ಈ ವಿಚಾರನ ನಮ್ಮ ಜಿಲ್ಲಾ ಖಜಾಂಚಿಯವರಾದಂಥ ರವಿಕುಮಾರ್ ಒಂದು 20 ದಿವಸದಿಂದನೇ ನನಗೆ ಹೇಳೋದು. ನಾನು ನಿರಂತರವಾಗಿ SC ಅವ್ರ ಸಂಪರ್ಕದಲ್ಲಿ ಇದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ನಾನು ನೀರು ಬಿಡಿ, ನೀವು ಈಗ ಕಾಮಗಾರಿ ಮಾಡಬೇಡಿ, ನಾವು ಬೆಳೆ ಬೆಳ್ಕೊಂಡ್ಮೇಲೆ ಕಾಮಗಾರಿ ಮಾಡಿ. ಆದರೂ ಅವ್ರಿಗೆ ಯಾರು ಒತ್ತಡವೋ ಏನೋ ನೀರನ್ನು ಬಿಟ್ಟಿಲ್ಲ, ಹಾಗೆ ಹಾಕ್ಬಿಟ್ಟಿದ್ದಾರೆ. ಒಟ್ಟು ಮಡಿ, ಸಸಿ ಮಡಿ ಅಂತ ಹೇಳ್ತೀವಿಲ್ಲ, ಅದೆಲ್ಲನೂ ನಮ್ಮ ರೈತರು ಹಾಕೊಂಡಿದ್ದಾರೆ. ಜೋರಾಗಿ ನೀರು ಕೊಡದು ಹೋದ್ರೆ ನಾಟಿ ಯಾಕೆ ಮಾಡ್ತಾರೆ? ನಾಟಿ ಮಾಡದು ಹೋದ್ರೆ, ನಾಟಿ ಮಾಡಲಿಲ್ಲ ಅಂತ ಈಗ ಅವ್ರು ನೀರು ಕೊಡಲಿಲ್ಲ ಅಂದರೆ ನಾವು ನಾಟಿ ಮಾಡೋಂಗಿಲ್ಲ. ನಾಟಿ ಮಾಡಲಿಲ್ಲ ಅಂದರೆ ಸಂಪೂರ್ಣ ಬೆಳೆ ನಾಶ ಆಗುತ್ತೆ. ನಮಗೆ ಬೆಳೆನೂ ನಾಶ ಆಯಿತು, ನಾವು ಮಾಡಿದಂಥ ಖರ್ಚು ಹೋಯ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಇದು ಚಳುವಳಿ ಮಾಡ್ತಾ ಇದ್ದೀವಿ. ನಾನು ನಿನ್ನೆ SC ಅವ್ರಿಗೆ ಹೇಳಿದ್ದೀನಿ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಇವತ್ತು ಇಲ್ಲಿ ಬಂದು ಅವರು ನೀರ ಬಿಟ್ಟೇ ಬಿಡ್ತೀವಿ, ನಮ್ಮ ಕಾಮಗಾರಿ ನಿಲ್ಲಿಸಿ ನೀರು ಬಿಡ್ತೀವಿ ಅಂತ ಅಂದರೆ ನಾವು ಚಳುವಳಿನ ಬಿಡ್ತೀವಿ, ಇಲ್ಲ ಅಂದರೆ ಚಳುವಳಿನ ಮುಂದುವರಿಸ್ತೀವಿ. ನಾವು ದಯಮಾಡಿ ನಾವು ಹೇಳಿದ್ದೀವಿ. ಯಾರು MD ಬಂದಿದ್ದಾರಂತೆ, ಒಳ್ಳೆಯದೇ. MD ಬಂದಿದ್ರು, ಅವರು ಇಲ್ಲಿಗೆ ಬರಲಿ, MD ಬರಲಿ, SC ಬರಲಿ, ನಮಗೆ ಅಭಯ ಕೊಡಲಿ. ಇವತ್ತು ಲೋಕಸಭಾ ಬ್ರಾಂಚ್ಗೆ ನಾವು ನೀರು ಹರಿಸ್ತೀವಿ ಅಂತ ಇವತ್ತು ಹೇಳಲೇಬೇಕು. ಆ ದೃಷ್ಟಿಗೆ ನೋಡಿ, ಎಂಥ ವಯಸ್ಸಾದವರೆಲ್ಲ ನಮ್ಮ ರೈತರು ಎಂಟರು ಬಂದಿದ್ದಾರೆ. ಪಾಪ ಅವರು ಯಾರೆಲ್ಲ 70-75 ವರ್ಷ ಆಗಿರೋರೆಲ್ಲ ಇಲ್ಲಿ ಬಂದಿದ್ದಾರೆ, 80 ವರ್ಷದವರು ಬಂದಿದ್ದಾರೆ. ಈ ಕನಿಷ್ಠ ಜ್ಞಾನ ಬೇಡವಾ ನಮ್ಮ ಈ ನೀರಾವರಿ ಇಲಾಖೆಗೆ ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ? ಜನಪ್ರತಿನಿಧಿಗಳಿಗೆ ಸಂದರ್ಭದಲ್ಲಿ ರೈತರ ಬೆಳೆಗಳನ್ನು ನಿಂತಿರುವ ನೀರಾವರಿ ಇಲಾಖೆಗೆ, ಲೋಕಸಭಾ ಶಾಖೆಗೆ ನೀರು ಪಡೆದ ರೈತರೆಲ್ಲ ಬರಗಾಲ ಸೃಷ್ಟಿ ಮಾಡಿರುವ ನೀರಾವರಿ ಇಲಾಖೆಗೆ ಎಲ್ಲಿಯ ತಲೆಗಳ ಹೋರಾಟ? ಈ ಕೂಡಲೇ ಎಲ್ಲ ನಾಲೆಯ ಕೊನೆ ಭಾಗಕ್ಕೆ ನೀರು, ಈ ಕೂಡಲೇ ಎಲ್ಲ ನಾಲೆಯ ಕೊನೆ ಭಾಗಗಳಿಗೆ ನೀರು ಬೇಕೇ ಬೇಕು. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಮತ್ತೆ ಆ ನಷ್ಟದ ಸುಧಾರಿಸ್ಕೊಂಡು ಬೇರೆ ಬೇಕಾದ್ರೆ ಒಂದು 5 ವರ್ಷ ಬೇಕು. ಇವಾಗಲೇ ನಾವು ಕಳೆದ 2 ವರ್ಷದಲ್ಲಿ 2023 ಇಸ್ವಿಯಲ್ಲಿ ವಿಶ್ವಾಸಾರ್ಹ ಜಲಾಶಯ ನೀರು ತುಂಬಿದ್ದೇನೆ. ಮತ್ತೆ ಸಕಾಲಿಕ ಮಳೆ ಬೀಳಿದೆ. ಬರಗಾಲದ ನೋಡೋಣ. ಇವಾಗ ನಾವು 23 ಇಸ್ವಿಯಲ್ಲಿ ಕಳೆದ ವರ್ಷ ಏನೋ ವರ್ಣನ ಕೃಪೆಯಿಂದ ಮಳೆ ಆಯಿತು, ಒಂದು ಬೆಳೆ ಆಯಿತು, ನಮ್ಮ ಬೆಳೆ ಆಯಿತು. ಆ ಸಾರಿ ಇವಾಗ ಏನು ಈ ಸಾಲಿನಲ್ಲಿ ಕೃಷ್ಣಸಾಗರ ಜಲಾಶಯ ಅವಧಿಗೆ ಮುನ್ನ ಅಂದ್ರೆ ಜೂನ್ ತಿಂಗಳಲ್ಲಿ ಜಲಾಶಯ ಭರ್ತಿಯಾಗಿ ಭರ್ತಿಯಾದ ನಾವು ನೋಡಿದ್ವು. ಇದು 94 ವರ್ಷದ ಇತಿಹಾಸದಲ್ಲಿ ಅಂತೆಲ್ಲ ಪತ್ರಿಕೆಗಳೆಲ್ಲ ಬರೆದು. ಈಗ ಇದು ಕೂಡ ಏನು ಜೂನ್ ತಿಂಗಳಲ್ಲಿ ಕೃಷ್ಣ ಜಲಾಶಯ ತುಂಬಿತು, ಅವಾಗ ಜಾಸ್ತಿ ಖುಷಿ ಪಟ್ಟವರು ನಾವು ಮತ್ತೂರು ಮತ್ತು ಮಳವಳ್ಳಿ ನಾಲ್ಕು ವ್ಯಾಪ್ತಿಯ ಕೊನೆಯ ಭಾಗದ ರೈತರು ಖುಷಿ ಪಟ್ಟು.
ಪರವಾಗಿಲ್ಲ ಅಥವಾ ಇವಾಗ ಅದಕ್ಕೆ ಮುನ್ನ ಜಲಾಶಯ ತುಂಬಿದ್ರೆ ಈ ವರ್ಷ ಒಳ್ಳೆ ಬೆಳಿಬಹುದು ನಾವು ರೈತರು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದು. ಆದ್ರೆ ಈ ನಿರೀಕ್ಷೆಗೆ ಒಂದು ರೀತಿ ಎಣ್ಣೆ ನೀರು ಬಿಟ್ಟಂಗೆ ಏನಿವತ್ತು ಕಾಮಗಾರಿ ಮಾಡ್ತೀವಿ ಅಂತೇಳಿ ಕಾಮಗಾರಿ ಹೆಸರಿನಲ್ಲಿ ಆ ಭಾಗದ ಲೋಕಸಭಾ ದಕ್ಷಿಣದಲ್ಲಿ ಲೋಕಸಭಾ ಬ್ರಾಂಚ್ನ 1, 2, 3 ಮತ್ತು 4 ವಿತರಣಾ ನೆಲೆಗಳಿಗೆ ಇದುವರೆಗೆ ನೀರು ಕೊಡ್ತಾನೆ. ಇದುವರೆಗೆ ಆ ಭಾಗದಲ್ಲಿ ಯಾರು ಕೂಡ ಇನ್ನು ಭತ್ತದ ಕೊಟ್ಲು ಬಿಡಕ್ಕೆ ಸಾಧ್ಯ ಆಗಿಲ್ಲ.